ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಮೊಘಲರ ಇತಿಹಾಸದಲ್ಲಿ ಜಹಾಂಗೀರ್ ಹಾಗೂ ನೂರ್ ಜಹಾನಳ ಪಾತ್ರ ಪ್ರಮುಖವಾದದ್ದು. ಇವರಿಬ್ಬರ ಬಗ್ಗೆ ನೀವು ಓದ್ತಾ ಹೋದ ಹಾಗೆ ನೀವು ಯಾವುದೋ ಸಿನಿಮಾ ಕಥೆಯನ್ನು ಕೇಳ್ತಾ ಇದ್ದೀವಿ ಅಂತ ಅನಿಸೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾಕಂದರೆ ಇದೊಂದು ಸಿನಿಮಾ ಕಥೆಯ ರೀತಿಯೇ ಇದೆ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಅಕ್ಬರ್ ಮೊಘಲ್ ಸಾಮ್ರಾಜ್ಯದ ಪ್ರಮುಖ ಸಾಮ್ರಾಟ. ಈತನಿಗೆ ತುಂಬ ವರ್ಷಗಳ ಕಾಲ ಮಕ್ಕಳಿರೋದಿಲ್ಲ. ಹಾಗಾಗಿ ಈತನ ರಜಪೂತ ಪತ್ನಿಯಾದಂತಹ ಮರಿಯಂ ಉಜ್ ಜುಮಾಳಿಗೆ ಫತೇಪುರ್ ಸಿಕ್ರಿಯಲ್ಲಿದ್ದಂತಹ ಶೇಖ್ ಸಲೀಂ ಚಿಸ್ತಿಯವರುಗಳಿಂದ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗನ ಹೆಸರೇ ಜಹಾಂಗೀರ್. ಆದರೆ ಜಹಾಂಗೀರ್ನ ಹೆಸರು ಆತನ ಹುಟ್ಟು ಹೆಸರು ಮೊಹಮ್ಮದ್ ಸಲೀಂ ಅಂತ ಹೇಳಿ, ಆದರೆ ಆತ ಅಧಿಕಾರಕ್ಕೆ ಬಂದ ಮೇಲೆ ಜಹಾಂಗೀರ್ ಅಂತ ಹೇಳಿ ತನ್ನ ಹೆಸರನ್ನು ಬದಲಾಯಿಸ್ಕೊಳ್ತಾನೆ. ಸೊ ಈ ಮೊಹಮ್ಮದ್ ಸಲೀಂ ಅಕ್ಬರ್ನ ಪ್ರೀತಿಯ ಮಗ ಅಷ್ಟೇ ಅಲ್ಲ, ಅರಮನೆಯಲ್ಲಿದ್ದಂತಹ ಎಲ್ಲರ ಅಕ್ಕರೆಯ ಮಗುವಾಗಿ ಬೆಳೀತಾ ಹೋಗ್ತಾನೆ. ಈ ಅಕ್ಬರ್ ತನ್ನ ಪುತ್ರನ ಶಿಕ್ಷಣಕ್ಕಾಗಿ ಎಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡಿರ್ತಾನೆ. ಅಷ್ಟೇ ಅಲ್ಲ, ಅರಮನೆಯಲ್ಲಿಯೇ ಒಂದು ಆತನ ವಿದ್ಯಾಭ್ಯಾಸ ನಡೆಯೋ ಹಾಗೆ ಅದಕ್ಕೆ ಎಲ್ಲ ಬೇಕಾದಂತಹ ಎಲ್ಲ ಏರ್ಪಾಟುಗಳನ್ನು ಸಹ ಮಾಡಿರ್ತಾನೆ. ಈ ಸಲೀಮನಿಗೆ ಭಾಷೆಗಳಷ್ಟೇ ಅಲ್ಲದೆ ಇತಿಹಾಸ, ಗಣಿತ, ಭೂಗೋಳ, ತತ್ವಶಾಸ್ತ್ರ ವಿಷಯಗಳಲ್ಲಿ ಬೋಧನೆಯನ್ನು ಮಾಡೋದಕ್ಕೆ ಅಬ್ದುಲ್ ರಶೀದ್ ಅಂತಕ್ಕಂತಹ ಒಬ್ಬ ಮೇಧಾವಿ ಪಂಡಿತನನ್ನೇ ನೇಮಕ ಮಾಡಲಾಗಿರುತ್ತೆ. ಈತನಿಗೆ ಬೌದ್ಧಿಕ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣ, ಕತ್ತಿವರಸೆ, ಕುದುರೆ ಸವಾರಿ, ವ್ಯಾಯಾಮ, ಗುರಿ ಸಾಧನೆಯಲ್ಲೂ ಸಹ ಸಲೀಂ ಚಿಕ್ಕ ವಯಸ್ಸಿನಿಂದಲೇ ಪರಿಣಿತಿಯನ್ನು ಹೊಂದುತ್ತಾನೆ. ಅನಂತರ ಈತ ದೈಹಿಕ ಹಾಗೂ ಸೈನಿಕ ಶಿಕ್ಷಣವನ್ನು ಪಡೆದು ಸೈನಿಕ ಆಡಳಿತದಲ್ಲಿ ತರಬೇತಿಯನ್ನು ಪಡಿತಾನೆ. ಇದಾದ ನಂತರ 1577ರಲ್ಲಿ ಈತನನ್ನು 10,000 ಅಶ್ವಗಳ ಮೇಲ್ವಿಚಾರಕನನ್ನಾಗಿ ಅಕ್ಬರ್ ನೇಮಕ ಮಾಡ್ತಾನೆ. ನಂತರ ಅಕ್ಬರ್ 1581ರಲ್ಲಿ ಕಾಬೂಲ್ನ ದಂಡಯಾತ್ರೆಯನ್ನು ಮಾಡಿದಾಗ ಸಲೀಂ ಅಲ್ಲಿ ಒಂದು ಸೈನ್ಯದ ತುಕಡಿಯ ನಾಯಕತ್ವವನ್ನು ವಹಿಸಿರ್ತಾನೆ. ಈ ನಾಯಕತ್ವದ ಗುಣವನ್ನು ನೋಡಿ 1585ರಲ್ಲಿ ಈತನನ್ನು 12,000 ಅಶ್ವಗಳ ಮನ್ಸಬ್ದಾರನನ್ನಾಗಿ ಬಡ್ತಿಯನ್ನು ಕೊಡಲಾಗುತ್ತೆ. ಅದಾದ ನಂತರ ಒಂದಷ್ಟು ವರ್ಷಗಳ ಕಾಲ ಜಹಾಂಗೀರ್ ಯಾವುದೇ ಯುದ್ಧಗಳಲ್ಲಿ ಭಾಗವಹಿಸೋದಿಲ್ಲ. ಅಷ್ಟೇ ಅಲ್ಲ, ಆತನ ಅಂತಃಪುರದಲ್ಲಿರ್ತಕ್ಕಂಥ ಮಹಿಳೆಯರ ಸಂಖ್ಯೆಯೂ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಈ ಕಾರಣದಿಂದ ಅಕ್ಬರ್ ಆಡಳಿತದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡು ಭೋಗವಿಲಾಸಿ ಆಗ್ತಾನೆ. ಇದೇ ವಿಷಯಕ್ಕೆ ಅಕ್ಬರ್ ಹಾಗೂ ಜಹಾಂಗೀರ್ನ ನಡುವೆ ಸಾಕಷ್ಟು ವಿವಾದಗಳಿಗೆ ಈ ವಿಷಯ ಕಾರಣ ಆಗುತ್ತೆ. ಅನಂತರ 1605ರಲ್ಲಿ ಅಕ್ಬರ್ ಮರಣ ಹೊಂದಿದ ನಂತರ ಮೊಹಮ್ಮದ್ ಸಲೀಂ ಜಹಾಂಗೀರ್ ಅಂತಕ್ಕಂತಹ ಬಿರುದಿನೊಂದಿಗೆ ಮೊಘಲ್ ಸಿಂಹಾಸನವನ್ನು ಏರ್ತಾನೆ. ಅಷ್ಟೇ ಅಲ್ಲ, ಜಹಾಂಗೀರ್ ಅಧಿಕಾರಕ್ಕೆ ಬಂದಂತಹ ಕೆಲವೇ ದಿನಗಳಲ್ಲಿ ಆತನ ಮಗ ಖುಸ್ರಾವ್ನ ದಂಗೆಯನ್ನು ಎದುರಿಸಬೇಕಾಗುತ್ತೆ. ಖುಸ್ರಾವ್ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ. ಆದರೆ ಆ ಪ್ರಯತ್ನಗಳ ಯಾವುವೂ ಸಹ ಸಫಲ ಆಗೋದಿಲ್ಲ. ಅನಂತರ ಈ ಖುಸ್ರಾವ್ ಹಾಗೂ ಜಹಾಂಗೀರ್ನ ನಡುವೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಜಹಾಂಗೀರ್ ತನ್ನ ಮಗನಾದಂತಹ ಖುಸ್ರಾವ್ನನ್ನು ಸೋಲಿಸಿ ಆತನನ್ನು ಸೆರೆ ಹಿಡಿತಾನೆ. ಸೆರೆ ಹಿಡಿಯೋದ್ರ ಜೊತೆಗೆ ಆತನ ಮಗನನ್ನೇ ಕುರುಡನನ್ನಾಗಿ ಮಾಡ್ತಾನೆ. ಅನಂತರ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಿ ಆತ ತನ್ನ ದೃಷ್ಟಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ನಮಗೆ ಇತಿಹಾಸದಲ್ಲಿ ಕಂಡುಬರುತ್ತೆ. ಇದಾದ ನಂತರ ಅಕ್ಬರ್ನ ಆಳ್ವಿಕೆಯಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ಅದು ಗುರು ಅರ್ಜುನ್ ದೇವ್ನ ಕೊಲೆ ಮಾಡಿಸಿದ್ದು. ಈ ಖುಸ್ರಾವ್ ತನ್ನ ತಂದೆಯ ವಿರುದ್ಧ ದಂಗೆ ಎದ್ದಾಗ ಈ ಗುರು ಅರ್ಜುನ್ ದೇವ್ ಏನು ಮಾಡಿರ್ತಾನೆ, ಖುಸ್ರಾವ್ಗೆ ಆಶ್ರಯವನ್ನು ನೀಡಿರ್ತಾನೆ. ಸೊ ಇದರಿಂದ ಕೋಪಗೊಂಡಂತಹ ಜಹಾಂಗೀರ್ ಗುರು ಅರ್ಜುನ್ ದೇವರಿಗೆ ಈ ರಾಜದ್ರೋಹಿಗೆ ನೀನು ಸಹಾಯ ಮಾಡಿದ್ರಿಂದ ನೀನು 2 ಲಕ್ಷ ರೂಪಾಯಿಗಳನ್ನು ದಂಡ ಕಟ್ಟಬೇಕು ಅಂತೇಳಿ ಆಜ್ಞಾಪನೆ ಮಾಡ್ತಾನೆ. ಆದರೆ ಗುರು ಅರ್ಜುನ್ ದೇವ್ ಈ ದಂಡವನ್ನು ಕಟ್ಟೋದಕ್ಕೆ ನಿರಾಕರಿಸ್ತಾನೆ. ಹಾಗಾಗಿ ಜಹಾಂಗೀರ್ ಏನು ಮಾಡ್ತಾನೆ, ಅರ್ಜುನ್ ದೇವರನ್ನು ಹತ್ಯೆ ಮಾಡಿಸ್ತಾನೆ. ಇದಾದ ನಂತರ ನೂರ್ ಜಹಾನ್ಳ ಆಗಮನ ಜಹಾಂಗೀರ್ನ ಜೀವನದಲ್ಲಿ ಆಗುತ್ತೆ. ಈ ನೂರ್ ಜಹಾನ್
ಅಕ್ಬರ್ನ ಸೇವೆಯಲ್ಲಿದ್ದಂತಹ ಒಬ್ಬ ಪರ್ಷಿಯನ್ ಆಶ್ರಿತ ಫಯಾಸ್ ಬೇಗ್ನ ಮಗಳು. ಈ ಸಲೀಂ ಹಾಗೂ ಅಥವಾ ಜಹಾಂಗೀರ್ ಹಾಗೂ ನೂರ್ ಜಹಾನ್ ಇಬ್ಬರು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸ್ತಾ ಇರ್ತಾರೆ. ಅನಂತರ ಜಹಾಂಗೀರ್ ಈ ನೂರ್ ಜಹಾಳನ್ನು ವಿವಾಹ ಆಗಬೇಕು ಅಂತ ಹೇಳಿ ಅಕ್ಬರ್ನ ಬಳಿ ತಮ್ಮ ಪ್ರೇಮದ ವಿಷಯವನ್ನು ತಿಳಿಸಿದಾಗ ಅಕ್ಬರ್ ಅದಕ್ಕೆ ನಿರಾಕರಿಸ್ತಾನೆ. ಈ ಮೊಘಲ್ ಸಾಮ್ರಾಜ್ಯದ ಮುಂದಿನ ರಾಜನಾಗಬೇಕಾಗಿರ್ತಕ್ಕಂತಹ ನೀನು ನನ್ನ ಸೇವೆಯಲ್ಲಿರ್ತಕ್ಕಂತಹ ಒಬ್ಬ ಆಶ್ರಿತನ ಮಗಳನ್ನು ಮದುವೆ ಆಗೋದು ಸಾಧ್ಯ ಇಲ್ಲ ಅಂತ ಹೇಳಿ ಅವರ ಮದುವೆಗೆ ತಡೆಯನ್ನು ಉಂಟು ಮಾಡ್ತಾನೆ. ಇದಾದ ನಂತರ ಫಯಾಸ್ ಬೇಗ್ ಏನು ಮಾಡ್ತಾನೆ, ಆಕೆಯನ್ನು ನೂರ್ ಜಹಾಳನ್ನು ಶೇರ್ ಆಫ್ಘನ್ ಎಂಬುವಂಥವನಿಗೆ ಮದುವೆಯನ್ನು ಮಾಡಿಕೊಡ್ತಾನೆ. ಮದುವೆಯನ್ನು ಮಾಡಿಕೊಟ್ಟ ನಂತರ ಆಕೆಯ ಮದುವೆ ಆದ ನಂತರ 1-2 ವರ್ಷಗಳಲ್ಲಿ ಆತನ ಗಂಡ ಯುದ್ಧದಲ್ಲಿ ತೀರಿ ಹೋದ ಅಂತ ಹೇಳಿ ಇತಿಹಾಸಗಳಲ್ಲಿ ನಮಗೆ ಕಂಡುಬರುತ್ತೆ. ಮತ್ತು ಇನ್ನೊಂದು ವಿಷಯ ಕೂಡ ಕಂಡುಬರುತ್ತೆ. ಅದೇನು ಅಂತಂದರೆ ಆತ ಯುದ್ಧದಲ್ಲಿ ತೀರಿ ಹೋಗಲಿಲ್ಲ. ಜಹಾಂಗೀರ್ ಪಟ್ಟಕ್ಕೆ ಬಂದ ಮೇಲೆ ಈ ನೂರ್ ಜಹಾನ್ಲ ಗಂಡನಾದಂತಹ ಶೇರ್ ಆಫ್ಘನ್ನನ್ನು ಜಹಾಂಗೀರ್ನೇ ಕೊಲೆ ಮಾಡಿಸ್ತಾ ಅಂತ ಹೇಳಿ ಕೂಡ ನಮಗೆ ತಿಳಿದು ಬರುತ್ತೆ. ಆದರೆ ನಮಗೆ ಪಠ್ಯಪುಸ್ತಕದಲ್ಲಿ ಕೊಟ್ಟಿರೋದು ಜಹಾಂಗೀರ್ ಪಟ್ಟಕ್ಕೆ ಬಂದ ಮೇಲೆ ಈ ನೂರ್ ಜಹಾನ್ಲ ಗಂಡ ಶೇರ್ ಆಫ್ಘನ್ನನ್ನು ಕೊಲೆ ಮಾಡಿಸ್ತಾ ಅಂತ ಹೇಳಿ. ಸೊ ಈ ಶೇರ್ ಆಫ್ಘನ್ ಸತ್ತು ಹೋದ ನಂತರ ನೂರ್ ಜಹಾನ್ ಏನು ಮಾಡ್ತಾಳೆ, ತನ್ನ ಗಂಡನ ಮನೆಯನ್ನು ಬಿಟ್ಟು ಮತ್ತೆ ತನ್ನ ತವರು ಮನೆಗೆ ವಾಪಸ್ ಬರ್ತಾಳೆ. ಇದಾದ ನಂತರ ಸುಮಾರು 4 ವರ್ಷಗಳ ಕಾಲ ಜಹಾಂಗೀರ್ ಆಕೆಯನ್ನು ತನ್ನನ್ನು ಮದುವೆ ಆಗುವಂತೆ ಸಾಕಷ್ಟು ಪ್ರಣಯ ಯತ್ನಗಳನ್ನು ಮಾಡ್ತಾನೆ. 4 ವರ್ಷಗಳ ಕಾಲ ಈತನ ಪ್ರಣಯ ಯತ್ನಗಳನ್ನು ನಿರಾಕರಿಸಿದಂತಹ ನೂರ್ ಜಹಾನ್ ಕೊನೆಗೆ ಆತನ ಪಟ್ಟದ ರಾಣಿ ಆಗೋದಕ್ಕೆ ಸಾಕಷ್ಟು ಕರಾರುಗಳೊಂದಿಗೆ ಕಂಡೀಷನ್ಗಳೊಂದಿಗೆ ಒಪ್ಕೊಳ್ತಾಳೆ. ಸೊ ಅನಂತರ ಜಹಾಂಗೀರ್ ಹಾಗೂ ನೂರ್ ಜಹಾನ್ಲ ವೈವಾಹಿಕ ಸಂಬಂಧ ಏನಾಗುತ್ತೆ, ಶುರುವಾಗುತ್ತೆ. ಇದೇ ಜಹಾಂಗೀರ್ ಹಾಗೂ ನೂರ್ ಜಹಾನ್ಲ ಆಳ್ವಿಕೆಯ ಮಹತ್ವಪೂರ್ಣ ಕಾಲ. ಸೊ ಈ ಜಹಾಂಗೀರ್ ನೂರ್ ಜಹಾನ್ಲ ಮದುವೆ ಆದ ನಂತರ ನೂರ್ ಜಹಾನ್ ಆಡಳಿತ ಸಭೆಯೇ ಸೃಷ್ಟಿಯಾಗುತ್ತೆ. ಅಷ್ಟೇ ಅಲ್ಲ, ಅದುವರೆಗೂ ಮೊಘಲ್ ಸಾಮ್ರಾಜ್ಯದ ಅರಸರು ಟಂಕಿಸ್ತಿದ್ದಂತಹ ನಾಣ್ಯಗಳಲ್ಲಿ ಕೇವಲ ಮೊಘಲ್ ಅರಸರ ಹೆಸರು ಮಾತ್ರ ಏನಾಗ್ತಾ ಇರುತ್ತೆ, ಮುದ್ರಣಗೊಳ್ತಾ ಇರುತ್ತೆ. ಆದರೆ ನೂರ್ ಜಹಾನ್ಲ ಮದುವೆ ಆದ ನಂತರ ಆಕೆ ಏನು ಮಾಡ್ತಾಳೆ, ಜಹಾಂಗೀರ್ನ ಹೆಸರಿನ ಜೊತೆಗೆ ತನ್ನ ಹೆಸರನ್ನು ಸಹ ಮುದ್ರಣ ಮಾಡ್ಕೊಳ್ತಾಳೆ. ಅಷ್ಟೇ ಅಲ್ಲ, 1611ರಿಂದ ಹಿಡಿದು 1622ರವರೆಗೆ ಮೊಘಲ್ ಸಾಸ್ಥಾನದಲ್ಲಿ ಆಕೆಯ ಪ್ರಭಾವ ನಮಗೆ ಎದ್ದು ಕಾಣಿಸುತ್ತೆ. ಅಧಿಕಾರವನ್ನು ತನ್ನ ಮನೆತನದ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳೋದಕ್ಕೆ ಆಕೆ ಉಪಯೋಗಿಸ್ಕೊಳ್ತಾಳೆ. ಈಕೆಯ ಅಧಿಕಾರಾವಧಿಯಲ್ಲಿ ಫಯಾಸ್ ಬೇಗ್ ಅಂದರೆ ಆಕೆಯ ತಂದೆ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಏರಿದ್ರೆ ಸಹೋದರ ಆಸಫ್ ಖಾನ್ ಆ ಸ್ಥಾನದಲ್ಲಿ ಪ್ರಭಾವಶಾಲಿ ವ್ಯಕ್ತಿಯಾಗಿ ನಮಗೆ ಕಂಡುಬರ್ತಾನೆ. ಅಷ್ಟೇ ಅಲ್ಲ, ತನ್ನ ಸಹೋದರನ ಮಗಳಾದಂತಹ ಮುಮ್ತಾಜಳನ್ನು ಇತಿಹಾಸ ಪ್ರಸಿದ್ಧನಾದಂತಹ ಶಹಜಹಾನನಿಗೆ ಕೊಟ್ಟು ಮದುವೆಯನ್ನು ಮಾಡಿಸ್ತಾಳೆ. ಹೀಗೆ ಆಕೆಯ ಸಂಬಂಧಿಕರ ಗುಂಪೇ ಒಂದು ರಾಜಸಭೆಯಾಗಿ ಪರಿವರ್ತನೆಗೊಳ್ಳುತ್ತೆ. ಇದನ್ನೇ ಮೊಘಲ್ ಸಾಮ್ರಾಜ್ಯದ ಇತಿಹಾಸದಲ್ಲಿ ನೂರ್ ಜಹಾನಳ ರಾಜಸಭೆ ಅಂತ ಹೇಳಿ ಕರೆಯಲಾಗುತ್ತೆ. ಕೊನೆಗೆ ಶಹಜಹಾನನ ಬದಲಾಗಿ ಅಳಿಯ ಶಹರ್ಯಾರನನ್ನು ಸಿಂಹಾಸನಕ್ಕೆ ತರೋದಕ್ಕೆ ಇವಳು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಳೆ. ಇದೇ ವಿಷಯಕ್ಕೆ ಮುಂದೆ ಶಹಜಹಾನ್ ಹಾಗೂ ನೂರ್ ಜಹಾನಳ ಮಧ್ಯೆ ಅಂತರ ಉಂಟಾಗುತ್ತೆ. ಸೊ ಏನೇ ಆಗಲಿ, ನೂರ್ ಜಹಾನ್ ಒಬ್ಬ ಸಾಮಾನ್ಯ ಆಶ್ರಿತನ ಮಗಳಾಗಿ ನಂತರ ಜಹಾಂಗೀರ್ನ ಪ್ರೀತಿಸಿ ಮತ್ತೊಬ್ಬನನ್ನು ಮದುವೆಯಾಗಿ ಮತ್ತೆ ಆಕೆ ವಿಧವೆಯಾಗಿ ಸಾಕಷ್ಟು ಜಹಾಂಗೀರ್ನ ಪ್ರಣಯ ಪ್ರಯತ್ನಗಳನ್ನು ನಿರಾಕರಿಸಿ ನಂತರ ಆತನನ್ನೇ ಮದುವೆಯಾಗಿ ಇಡೀ ರಾಜಸಭೆಯನ್ನೇ ತನ್ನ ಸಂಬಂಧಿಕರ ಗುಂಪಾಗಿ ಆಕೆ ಪರಿವರ್ತನೆ ಮಾಡಿದ್ದು ಮೊಘಲ್ ಸಾಮ್ರಾಜ್ಯದ ಇತಿಹಾಸದಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಇದು ಕಾರಣ ಆಗಿದೆ. ಅಷ್ಟೇ ಅಲ್ಲ, ಈಕೆ ತನ್ನ ಆಡಳಿತಾವಧಿಯಲ್ಲಿ ಅಶಕ್ತರಿಗೆ, ಮಹಿಳೆಯರಿಗೆ, ಪ್ರಾಣಿ ಪಕ್ಷಿಗಳ ಬಗೆಗೆ ಸಾಕಷ್ಟು ಮಮಕಾರವನ್ನು ಹೊಂದಿದ್ಲು. ಅವರ ಶ್ರೇಯಸ್ಸಿಗಾಗಿ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಿದ್ಲು ಅಂತ ಹೇಳಿ ನಮಗೆ ಇತಿಹಾಸದಲ್ಲಿ ಹಲವಾರು ದಾಖಲೆಗಳು ದೊರೆಯುತ್ತೆ.
ಇದಿಷ್ಟು ಜಹಾಂಗೀರ್ ಹಾಗೂ ನೂರ್ ಜಹಾನ್ಳ ಮಹತ್ವದ ಅಂಶಗಳು. ನಿಮಗೆಲ್ಲರಿಗೂ ಈ ವಿಡಿಯೋದಲ್ಲಿರ್ತಕ್ಕಂತಹ ವಿಷಯಗಳು ಅರ್ಥ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.